ಹಾಯ್ ಫ್ರೆಂಡ್ಸ್, ಹೇಮರಗ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಚಾಲೆಂಜಿಂಗ್ ವ್ಲಾಗಲ್ಲಿ ಡೇ 7 ಆಗಿರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ, ಪೂರ್ತಿ ವೀಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ. ನಿಮ್ಗೇನಾರು ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ತುಂಬಾ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ಮಾಡಿದೆ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ, ಇದು ಸ್ಯಾಟರ್ಡೇ ಆದ್ದರಿಂದ ಅವನಿಗೆ ಬ್ರೇಕ್ಫಾಸ್ಟ್ ಮಾತ್ರ ಬಾಕ್ಸ್ ಮತ್ತು ಒಂದು ಬಾಕ್ಸ್ ಮಾತ್ರ ಕೊಟ್ಟು ಕಳಿಸ್ಬೇಕಾಗುತ್ತೆ. ಲಂಚ್ ಬಾಕ್ಸ್ ಇರಲ್ಲ. ಹಾಗಾಗಿ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಆಗಲ್ಲ, ಬಟ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಒನ್ ಟೈಮ್ಗೆ ಅಂತ ಕೊಟ್ಟು ಕಳಿಸ್ತಾ ಇದ್ದೀನಿ. ಅದೇ ನಿನ್ನೆದೇನೆ ಉಳ್ಳಿ ಕಟ್ ಮಿಕ್ಕಿತ್ತು ಅಂತ ಹೇಳಿದ್ನಲ್ಲ, ಅದನ್ನೇ ಕೂಡ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಯಾಕಂದರೆ ವೇಸ್ಟ್ ಮಾಡೋಕ್ಕಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮೊಳಕೆ ಕಾಳು ನೆನೆಸಿದೆ ನೋಡಿ, ಉಳ್ಳಿ ಕಾಳನ್ನೇ ನಾನು ವೀಡಿಯೋದಲ್ಲಿ ನೋಡಿದರೆ ಅದು ನೆನೆಸಿದ್ದೆ. ಇವತ್ತು ಅದನ್ನ ನಾನು ಸೋರ್ಲಿಕ್ಕಿದ್ದೀನಿ. ಇನ್ನೊಂದ್ಸಲಿ ತೊಳೆದು ಅದನ್ನ ಸೋರ್ಲಿಕ್ಕಿದ್ರೆ ನಾಳೆ ಅಷ್ಟರಲ್ಲಿ ಮೊಳಕೆ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಹೇರ್ ಕಲರ್ ಮಾಡ್ಕೊಳ್ಳೋಣ, ಮೆಹಂದಿ ಹಚ್ಕೊಳ್ಳೋಣ ಅಂತ ನನಗೆ ಸ್ವಲ್ಪ ಇತ್ತು. ಒಂದು 3-4 ಇಯರ್ಸ್ ಬ್ಯಾಕು ನರೆ ಕೂದಲು ಎಲ್ಲ, ಬಿಳಿ ಕೂದಲು ಎಲ್ಲ ಒಂದೊಂದಿತ್ತು. ನಾನೇನು ಮಾಡಿದೆ, ಕಲ್ಲರ್ ಹಚ್ಬಿಟ್ಟೆ. ಕಲ್ಲರ್ ಹಚ್ಚಿದ ಮೇಲೆ ಏನಾಯಿತು, ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ. ಹೇಗಾಗ್ಬಿಟ್ಟಿದೆ ಅಂದರೆ, ನಾನು ಯಾಕಾದರೂ ಕಲ್ಲರ್ ಹಚ್ಚೋದು ಅನ್ನಿಸ್ತು. ಆವಾಗಿನ ನಾನು ಕಲ್ಲರೆಲ್ಲ ಹಚ್ಚೋದೆಲ್ಲ ಅವಾಯ್ಡ್ ಮಾಡಿದ್ದೀನಿ. ಒಂದು 2-3 ಟೈಮ್ಸ್ ಹಚ್ಚಿರ್ಬೋದು ಮ್ಯಾಕ್ಸಿಮಮ್, ಅಷ್ಟೇ. ನಾನು ಜಾಸ್ತಿ ಹಚ್ಚಲ್ಲ ಅದೆಲ್ಲ. ಹಾಗಾಗಿ ಇದೊಂದು ಮೆಹಂದಿ ನಾನು ಯಾವಾಗಲೂ ಕೂಡ ಮನೇಲಿ ಮಾಡ್ಕೊತೀನಿ. ಹತ್ರ ಬರ್ಗಂಡಿ ಬ್ರೌನ್ ಕಲರ್ ಬರುತ್ತೆ. ಹಾಗಾಗಿ ಇದು ಮಾಡ್ಕೊಳ್ಳೋಣ ಅಂತೇಳಿ ಇದಕ್ಕೇನಿಲ್ಲ, ಬೀಟ್ರೂಟು ಮತ್ತು ಅಕ್ಕಿ ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೀರಿಗೆ ಹಾಕಿ ಅದು ಹೇಗೆ ಕುದಿಸ್ಬೇಕು ಅಂದರೆ, ಸ್ವಲ್ಪ ಜಾಸ್ತಿ ನೀರಿಟ್ಟಿರಬೇಕು. ನಮಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕು ಲಿಕ್ವಿಡು ಅಷ್ಟು ಬರೋವರೆಗೂ ನೋಡಿ 1 ಸ್ಪೂನ್ ಅಕ್ಕಿ ಹಾಕ್ತಾಯಿದ್ದೀನಿ. ನಾವು ಮಾಮೂಲಿ ಊಟಕ್ಕೆ ಬಳಸ್ತೀವಲ್ಲ, ಅದು 1 ಸ್ಪೂನ್ ಅಕ್ಕಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬೀಟ್ರೂಟ್ ಮಾತ್ರ ಸಿಪ್ಪೆ ತೆಗಿದೇನೆ ಚೆನ್ನಾಗಿ ತೊಳೆದು, ಸಿಪ್ಪೆ ಸಮೇತನೇ ತೊಳೆದು ಹೆಚ್ಚಿ ನಾವು ಅದಕ್ಕೆ ಹಾಕಬೇಕಾಗತ್ತೆ. ಅದು 1 ಲೋಟ ನೀರು ಹಾಕಿದರೆ, 1-1.5 ಲೋಟ ನೀರು ಹಾಕಿದರೆ ಅರ್ಧ ಲೋಟ ಮಾತ್ರ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಬೀಟ್ರೂಟಲ್ಲಿರೋದಾಗಲಿ ಅಕ್ಕಿಲಿರೋದಾಗಲಿ ರಸ ಎಲ್ಲ ಗಂಜಿ ನಮಗೆ ಆ ಲಿಕ್ವಿಡಲ್ಲಿ ಸಿಗಬೇಕು. ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಅಷ್ಟೇ ದಯವಿಟ್ಟು ಯಾರ್ಯಾರು ಹೇರ್ ಕಲರ್ ಹಾಕೋತೀರಾ ಯಾರು ಕೂಡ ಹಾಕೋಬೇಡಿ. ಅದು ಯಾವತ್ತಿದ್ರು ಡೇಂಜರ್ ಇರುತ್ತೆ. ಅದು ಈ ಕ್ಷಣಕ್ಕೆ ನಮಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದೇ ಅಂದ್ಕೊತಾ ಇದ್ದೀನಿ. ಅವಾಗ ನಾನು ಇದೇ ಮಾಡಿದ್ದಿದ್ರೆ ನನಗೆ ಜಾಸ್ತಿ ಸ್ಪ್ರೆಡ್ಡೇ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ಇತ್ತು ಅಷ್ಟೇ. ಕಲ್ಲರ್ ಹಾಕಿದ್ಮೇಲೆ ಜಾಸ್ತಿ ಆಗಿತ್ತು. ನೀವು ಕೂಡ ಅದೇ ತಪ್ಪು ಮಾಡಿಬಿಡಿ. ಇದೇ ಥರ ಮೆಹಂದಿ ಸೊಪ್ಪು ಸಿಕ್ಕೋದಂತೂ ಇನ್ನೂ ಒಳ್ಳೆಯದು. ಮೆಹಂದಿ ಹಚ್ಚೋದಕ್ಕಿಂತ ಮೆಹಂದಿ ಸೊಪ್ಪು ಸಿಕ್ಕಿದ್ರೆ ಒಳ್ಳೆಯದು. ಹಳ್ಳಿ ಕಡೆಯೆಲ್ಲ ಸಿಗುತ್ತೆ, ನಮ್ಮ ಕಡೆಯಲ್ಲೆಲ್ಲೂ ಸಿಗೋಲ್ಲ. ಹಾಗಾಗಿ ಮೆಹಂದಿ ಪೌಡರ್ ಕೂಡ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಗೊತ್ತಾಗ್ತದೆ. ಅದೊಂದು ಅರ್ಧ ಕಪ್ ಆಗಬೇಕು ಅಷ್ಟೇ. ನಿಮಗೆ ಅದು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಅನ್ನನೂ ಕೂಡ ಬೆಂದೋಗ್ಬಿಟ್ಟಿರುತ್ತೆ, ಬೀಟ್ರೂಟ್ ಕೂಡ ಬೆಂದೋಗ್ಬಿಟ್ಟಿರುತ್ತೆ. ನೀವು ಇದನ್ನು ಬೇಕಾದರೆ ಚೆನ್ನಾಗಿ ತೊಳೆದಾಕಿದ್ರೆ ಊಟಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಏನೂ ತೊಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಹಾಕೊಂಡು ಕೂಡ ತಿನ್ಬೋದು. ಬಟ್ ಇದರಿಂದ ನಾನು ಇನ್ನೊಂದೇನೋ ಮಾಡ್ತೀನಿ. ಅದು ಏನು ಮಾಡ್ಬೋದು ಅಂತ ನಾನು ನೆಕ್ಸ್ಟು ಲಾಸ್ಟಲ್ಲಿ ತೋರಿಸ್ತಾ ಇರ್ತೀನಿ. ಪೂರ್ತಿ ವೀಡಿಯೋ ನೋಡಿ. ಇಷ್ಟು ಚೆನ್ನಾಗಿದೆ ಕಲ್ಲರ್ ಅಂದರೆ. ಆ ಕಲ್ಲರ್ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಕಾಫಿ ಡಿಕಾಕ್ಷನ್ ಬೇರೆ ಕಡೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕಲ್ಲರ್ ಹಾಳಾಗ್ಬಿಡುತ್ತೆ ಅಂತ. ನನಗೆ ಇದು ಕಲ್ಲರ್ ನೋಡ್ಲಿಕ್ಕೆ ತುಂಬ ಇಷ್ಟ. ನೀವು ಬೇಕಾದ್ರೆ ಒಟ್ಟಿಗೆ ಕಾಫಿ ಪೌಡರ್ ಹಾಕಿ ಕುದಿಸ್ಕೊಬೋದು. ನನಗೆ ಈ ಕಲ್ಲರ್ ತುಂಬ ಇಷ್ಟ ಆಗುತ್ತೆ. ಒಂಥರ ಪಿಂಕಿಶ್ ಬರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಯಾವಾಗಲೂ ಕೂಡ ಡಿಕಾಕ್ಷನ್ನ ಬೇರೆಯೇ ಕುದಿಸ್ಕೊತೀನಿ. ಇದು ಬಿಸಿ ಆರಿದ ಮೇಲೆ ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ನಿಮಗೆ ಗೊತ್ತಿರುತ್ತೆ, ಕೂದಲಿಗೆ ಒಳ್ಳೆ ಕಂಡೀಷ್ನರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಅಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ. ಮತ್ತು ಈಗ ಯಾರಿಗಾದ್ರು ಶೀತ ಆಗುತ್ತೆ, ಯಾಕಂದರೆ ವೆದರ್ ತುಂಬ ಕೂಲಾಗಿದೆ ಅನ್ನೋರು 1 ಹನಿ 2 ಹನಿ ನೀಲಗಿರಿ ತೈಲ ಹಾಕೊಬೋದು. ಅದು ನಿಮಗೆ ತಲೆನೋವು ಇದ್ರೂ ಕೂಡ ಹೋಗುತ್ತೆ. ಮತ್ತು ಶೀತ ಕೂಡ ಆಗಲ್ಲ, ತಲೆನೋವು ಕೂಡ ಬರೋದೇ ಇಲ್ಲ ಅಂತ ಹೇಳ್ತೀನಿ. ನನಗೂ ಗೊತ್ತಿರಲಿಲ್ಲ. ಇದು ಯಾರೋ ಈಗ ಹೇಳಿದ್ರು ನನಗೆ, ಈ ಥರ ಮಾಡ್ಕೊಳ್ಳಿ, ತುಂಬ ಶೀತ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಇದು ಟಿಪ್ಸ್ ಫಾಲೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಶೀತ ಆಗುತ್ತೆ ಅನ್ನೋ ಒಂದು ಇದಿದ್ರೆ ಖಂಡಿತ ನೀವು ಕೂಡ 1 ಹನಿ ನೀಲಗಿರಿ ತೈಲ ಹಾಕ್ಕೊಳ್ಳಿ. ಆವಾಗ ಅದು ತಲೆ ಶೀತ ಬರೋಲ್ಲ ಮತ್ತು ತಲೆನೋವಿದ್ರು ಕೂಡ ಕಡಿಮೆ ಆಗುತ್ತೆ. ನೋಡಿ, ಅದೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿ, ಮೆಹಂದಿ ಪೌಡರ್ ಬರುತ್ತಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಕಾಫಿ ಡಿಕಾಕ್ಷನ್ ಕೂಡ ತಣ್ಣಗಾಗುತ್ತೆ. ಅದನ್ನು ಕೂಡ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಗಸೆ ಅದು ಇದ್ದಿದ್ರೆ ಅದು ಕೂದಲಿಗೆಲ್ಲ ಉದುರುತ್ತೆ. ಹಾಗಾಗಿ ಅದನ್ನು ಫಿಲ್ಟರ್ ಮಾಡಿಕೊಂಡು ಅದು ಡಿಕಾಕ್ಷನ್ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಮೆಹಂದಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಹೆಂಗೆ ಬರುತ್ತೆ, ಸ್ವಲ್ಪ ಗಟ್ಟಿಗೆ ಬರಲಿ. ಯಾಕಂದರೆ ನಾವು ಇನ್ನೂ ಕಾಫಿ ಡಿಕಾಕ್ಷನ್ ಹಾಕಬೇಕಲ್ವ. ಹಾಗಾಗಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಒಂದು ರೌಂಡು. ಹಂಗೆ ನಾವು ಮೆಹಂದಿ ಪೌಡರ್ ಹಾಕಿ ನಮ್ಗೆ ಎಷ್ಟು ಮೆಹಂದಿ ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಅದೊಂದು ಅರ್ಧಕ್ಕಿಂತ ಕಡಿಮೆನೇ ಇತ್ತು ಇನ್ನು ಡಿಕಾಕ್ಷನ್ನು. ಅದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ, ಕಾಫಿ ಪೌಡರ್ ಅಷ್ಟೇ ಕೂದಲಿಗೆ ಒಳ್ಳೆ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ನ್ಯಾಚುರಲ್ಲು. ಇದೆಲ್ಲ ಏನಂದರೆ ನೀವು 15 ಡೇಸ್ಗೆ ಎವ್ರಿ 15 ಡೇಸ್ ಹಚ್ಚುತ್ತಾ ಬರ್ತಾಯಿದ್ರೆ ಕೂದಲು ಕಲರ್ ಚೆನ್ನಾಗಿ ಬರುತ್ತೆ. ಒಂದೇ ಸಲ ಕೂದಲು ಕಲರ್ ಬರೋಲ್ಲ, ಸ್ವಲ್ಪ ಬಂದಿರುತ್ತೆ. ಅದೇ ಎವ್ರಿ 15 ಡೇಸ್ ವೀಕ್ ಒಂದ್ಸಲ ಆಗ್ತಾಯಿದ್ರೆ, ನೀವು ವೀಕ್ಲಿ ಒಂದ್ಸಲ ಆಗ್ತಾಯಿದ್ರೆ ಅದು ಕಲರು ಚೇಂಜ್ ಆಗ್ತಾ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು ನನ್ನ ಮುಂದೆಗಡೆ ಎಷ್ಟು ವೈಟ್ ಹೇರ್ ಇದೆ ಅಂತ. ನನಗಂತೂ ತುಂಬ ಬೇಜಾರಾಗುತ್ತೆ. ನನಗೆ ಹಾಕ್ಲಿಕ್ಕೂ ಕೂಡ ಇಷ್ಟ ಇಲ್ಲ, ಕಲರ್ಸ್ ಎಲ್ಲ ಬಿಡಲಿಕ್ಕೂ ಇಷ್ಟ ಇಲ್ಲ, ಆ ಥರ ಹೋಗ್ಬಿಡುತ್ತೆ.
ಹಂಗಾಗಿ ಇದೊಂದು ಮಿಕ್ಸ್ಚರ್ ಇದು ಮಾಡಿಕೊಂಡು ಹಚ್ಕೊಳ್ಳೋಣ ಅಂತ ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಎಲ್ಲ ಕಡೆಯೂ ಕೂಡ ಹಚ್ಕೊಂಡು ನಿಮ್ಗೇನಾರು ಹಚ್ಕೊಳ್ಳಿಕ್ಕೆ ಬರಲಿಲ್ಲ ಅಂದರೆ ಖಂಡಿತ ನೀವು ಯಾರ ಹತ್ರ ಬೇರೆ ಹೆಲ್ಪ್ ತೊಗೊಂಡು ಹಚ್ಚಿಸ್ಕೋಬೋದು. ಮತ್ತು ಎಣ್ಣೆ ಹಾಕಿರಬಾರ್ದು. ಮತ್ತು ಇನ್ನೊಂದೇನೆಂದರೆ ಮೆಹಂದಿ ಹಚ್ಚಾದ್ಮೇಲೆ ನೀವು ತೊಳಿಬೇಕಾದ್ರೆ ಸ್ನಾನ ಮಾಡಬೇಕಾದ್ರೆ ಶಾಂಪು ಕೂಡ ಯೂಸ್ ಮಾಡಿಬಿಡಿ. ಇವತ್ತು ಮಾಡಬೇಡಿ, ನಾಳೆ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಒಳ್ಳೆ ತಂಪು ಕೊಡುತ್ತೆ. ದೇಹ ಏನಾದ್ರು ಉಷ್ಣ ಆಗಿದ್ದರೆ ಖಂಡಿತ ತಂಪು ಕೊಡುತ್ತೆ. ಮೆಹಂದಿ ತುಂಬ ಒಳ್ಳೆಯದು, ಕೂದಲಿಗೆ ಬೆಳಿಲಿಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ. 15 ದಿನಕ್ಕೂ ವಾರಕ್ಕೂ ನಿಮ್ಗೆ ಹೆಂಗೆ ಸಮಯ ಇರುತ್ತೆ, ಸಮಯ ಇದೆ ಅಂದರೆ ವಾರಕ್ಕೊಂದ್ಸಲ ಹಾಕ್ಕೊಳ್ಳಿ, ಸಮಯ ಇಲ್ಲ ಅಂದರೆ 15 ದಿನಕ್ಕೊಂದ್ಸಲ ಹಾಕ್ಕೊಳ್ಳಿ. ಖಂಡಿತ ಹೇರ್ ಕಲರ್ ಚೇಂಜ್ ಆಗ್ತಾನೆ ಬರುತ್ತೆ ಮತ್ತು ಹೇರ್ ಗ್ರೋ ಕೂಡ ಆಗ್ತಾ ಇರುತ್ತೆ. ನಾನು ಇದೊಂದು ತಿಂಗಳೇ ಹಾಕ್ಕೊಂಡಿದ್ದೆ, ಈಗ ಹಾಕೊಳ್ಳೋ ತುಂಬ ವೈಟರ್ ಬಂದೈತಲ್ಲ, ಹಾಗಾಗಿ ಹಾಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ತುಂಬ ನಾನು ಸ್ನಾನ ಆಗಿದ ತಕ್ಷಣ ತೋರಿಸ್ತೀನಿ ಹೇಗಿರುತ್ತೆ. ಕೂದಲು ಮಾತ್ರ ತುಂಬ ಕಂಡೀಷ್ನರ್ ಹಾಕಿದ್ರೆ ಹೇಗೆ ಸ್ಟ್ರೈಟಾಗಿ ಒಂಥರ ಚೆನ್ನಾಗಿರುತ್ತೆ. ಅದೊಂಥರ ಫೀಲ್ ಮಾಡಲಿಕ್ಕಾಗಲಿಲ್ಲ, ನೀವೇ ಫೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಕೂಡ ಕೈ ನೋಡ್ತಾ ಇರ್ಬೋದು ಇಷ್ಟು ರೆಡ್ ಆಗಿದೆ ಅಷ್ಟರಲ್ಲೇ ಅಂತ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ನನಗಂತೂ ಕೂದಲು ಒಂಥರ ಬೌನ್ಸಿ ಅನ್ನಿಸ್ತಾ ಇತ್ತು, ಒಂಥರ ಚೆನ್ನಾಗಿ ಸಿಗ್ತಾಯಿತ್ತು. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ತೀರಾ ಇಲ್ಲ, ಸ್ವಲ್ಪ ಚೇಂಜ್ ಆಗಿತ್ತು ಅಂತ ಹೇಳ್ಬೋದು. ಮತ್ತು ಇನ್ನೇನು ಹಬ್ಬ 3 ದಿನ ಬರ್ತಾಯಿದೆ, ಹಾಗಾಗಿ ಸ್ವಲ್ಪ ಡಸ್ಟ್ ಆಗಿರುತ್ತೆ. ಇದು ಶೋ ಪೀಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ. ಇದೊಂದು ವಾಸು ಗ್ಲಾಸು ತುಂಬ ವೆಯ್ಟ್ ಇದೆ, ಸಿಕ್ಕಾಬಟ್ಟೆ ವೆಯ್ಟ್ ಇದೆ. ಮತ್ತು ವಿಗ್ರಹಗಳೆಲ್ಲ ತೊಳೆದೆ, ಶನಿವಾರ ಆದ್ದರಿಂದ ವಿಗ್ರಹಗಳೆಲ್ಲ ತೊಳೆದು ಸ್ವಲ್ಪ ಇದೊಂದು ರ್ಯಾಕ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಅಂತ ಮಾಡ್ತಾಯಿದ್ದೀನಿ. ನನಗೆ ಈ ಥರ ವಾಸ್ಗೆಲ್ಲ ಫ್ಲವರ್ ಡೆಕೋರೇಷನ್ ಮಾಡೋದಿರ್ಬೋದು, ಈ ಥರ ಅರೇಂಜ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಎಲ್ಲ ತೊಳೆದಿದ್ದೀನಿ, ಡ್ರೈ ಆಗಿಲ್ಲ, ಯಾಕಂದರೆ ಮಳೆ ಬರ್ತಾಯಿತ್ತು, ಡ್ರೈ ಆಗಿಲ್ಲ. ಆಗುತ್ತೆ ಹಂಗೆ ಅಂತೇಳಿ ಸ್ವಲ್ಪ ಸೋರ್ಲಿಕ್ಬಿಟ್ಟು ಹಾಗೆ ಬಿಡ್ತಾಯಿದ್ದೀನಿ. ಅದೇ ಕೂಡ ನೋಡಿ, ಈ ಥರ ಕಲರ್ ಹೂವೆಲ್ಲ ಅರೇಂಜ್ ಮಾಡೋದ್ರಿಂದ ಏನೋ ಒಂಥರ ನಮಗೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಈಗೇನು ರಿಯಲ್ ಹೂವು ಅಂತ ಇಟ್ಕೊಳ್ಳೋಕ್ಕಾಗಲ್ಲ, ಈ ಥರ ಆರ್ಟಿಫಿಷಿಯಲ್ ಹೂವನ್ನೇ ಈ ಥರ ಎಲ್ಲ ಕಲರಾಗಿ ಅರೇಂಜ್ ಮಾಡಿಕೊಂಡ್ರೆ ಒಂಥರ ಯಾರು ಬಂದಾಗಲೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಮಗೂ ನೋಡ್ತಾರೆ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ತಿಂಗಳಿಗೊಂದ್ಸಲ ಏನಾದರೂ ಕ್ಲೀನ್ ಮಾಡಲೇಬೇಕು. ತುಂಬ ಡಸ್ಟ್ ಬರ್ತಾರೆ, ನಮ್ಮದು ಮೇಲ್ಗಡೆ ಮನೆ ಇರೋದ್ರಿಂದ ಸಿಕ್ಕಾಬಿಟ್ಟು ಡಸ್ಟ್ ಬರುತ್ತೆ. ಮತ್ತೇನೋ ಗೊತ್ತಿಲ್ಲ, ಮಳೆ ಕೂಡ ಹನಿ ಇಡ್ತಾಯಿತ್ತು, ಇದೇನಪ್ಪ ಈಗ ಮಳೆ ಅಂತ ಅಂದ್ಕೊಂಡೆ. ಅದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿ ದೇವ್ರಿಗೆ ಹಾಕಿದ್ದು ಹೂವಿನ ಹಾರ ಇರ್ಬೋದು ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಆಗಲೇ ಹೇಳ್ದಂಗೆ ಕಸದಿಂದ ರಸ ಅನ್ನೋ ಹಾಗೆ ನಾನು ಹೇಳಿದೆ, ಇದನ್ನು ಬೀಟ್ರೂಟು ಮತ್ತು ಅನ್ನ ಬೇಯಿಸಿದ್ದು ಹಾಗೆ ಇಟ್ಟಿದ್ದೆ. ಇದಕ್ಕೆ ಹಸಿ ಅರಿಶಿನ ಬರುತ್ತೆ ನೋಡಿ, ನನಗೆ ಗೊತ್ತೇ ಇರಲಿಲ್ಲ ಇದು. ಅಂದರೆ ನಾನು ಈ ಮಾಲ್ಗೆ ಹೋಗಿದ್ದೆ, ಅಲ್ಲಿ ತರಕಾರಿ ತಂದೆ ಅಂತ ಹೇಳಿದ್ನಲ್ಲ, ಅಲ್ಲಿ ತಂದೆ. ಎಷ್ಟು ಚೆನ್ನಾಗಿ ಶುಂಠಿ ಥರನೇ ಇರುತ್ತೆ, ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ, ನ್ಯಾಚುರಲ್ ಕಲರ್ ಬರುತ್ತೆ. ಅವ್ರು ಹೇಳ್ತಾರೆ ನೀವು ಅಡುಗೆನೂ ಕೂಡ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡು ಹಾಕ್ಬೋದು, ಇಲ್ಲಾಂದರೆ ಇದನ್ನ ತುರಿದು ಒಣಗಿಸಿಟ್ಕೊಂಡು ಪುಡಿ ಮಾಡ್ಕೋಬೋದು. ಪ್ಯೂರ್ ಬರುತ್ತೆ ನಿಮಗೆ. ನೀವು ಅಂಗಡಿ ಥರದೆಲ್ಲ ಅದು ಇದು ಕಾರ್ನ್ಫ್ಲೋರ್ ಅದು ಇದು ಮಿಕ್ಸ್ ಮಾಡಿರ್ತಾರೆ, ಇದಕ್ಕೇನು ಮಿಕ್ಸ್ ಮಾಡಲ್ಲ. ಮತ್ತು ಹಾಲಿಗೆ ಜಜ್ಜಿ ಹಾಕೊಂಡು ಕುಡಿಬೋದು, ಬೇಳೆ ಸಾರಿಗೆ ಜಜ್ಜಿ ಹಾಕ್ಬೋದು. ನಂಗೆ ತುಂಬ ಖುಷಿಯಾಯಿತು. ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಅರಿಶಿನ ಕೂಡ ಪೀಸ್ ಮಾಡಾಕಿ ಇದನ್ನು ಒಂಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಂಡು ನಾನು ಇದನ್ನು ಐಸ್ ಕ್ಯೂಬ್ ಇದು ಬರುತ್ತೆ ನೋಡಿ, ಅದಕ್ಕೆ ಹಾಕಿ ಇಡ್ತಾಯಿದ್ದೀನಿ. ಇದನ್ನ ಎವ್ರಿಡೇ ನಾವು ಮುಖಕ್ಕೆ ಇದು ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಟೆಕ್ಸ್ಚರು, ಸ್ಕಿನ್ಗೆ ಒಳ್ಳೇದು ಅಂತಲೇ ಹೇಳ್ತೀನಿ. ಅದು ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.